ಪತಿಯ ಪ್ರಾಣವನ್ನು ಉಳಿಸಿ ಅವರನ್ನು ಭೂಲೋಕಕ್ಕೆ ಕರೆದೊಯ್ಯಲು ಬಂದಿರುವೆ. ಮೂರ್ಖ ಸತಿ, ಸತ್ಯವಾದ ಅಲ್ಪ ಇಲ್ಲಿ ಅವನ ಕಾಲ ಬಂದಿದೆ. ಅದನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ. ಹೋಗು, ಇಲ್ಲಿಂದ ಹೋಗು. ಇಲ್ಲ, ಅವರನ್ನು ಭೂಲೋಕಕ್ಕೆ ಕರೆದೊಯ್ಯುವವರೆಗೆ ನಾನು ಹೋಗುವುದಿಲ್ಲ. ಪ್ರಾಣ ಭಿಕ್ಷೆ ನೀಡಿ ಯಮರಾಜ. ನೋಡು, ಹಣೆಬರ ಯಾರಿಂದಲೂ ಬದಲಾಯಿಸಲು ಸಾಧ್ಯವಿಲ್ಲ. ಹೋಗು. ನಿನಗೆ ಆತನ ಪ್ರಾಣದ ಬದಲಾಗಿ ಬೇರೇನಾದರೂ ಸೇರುತ್ತಿದ್ದರೆ ಕೇಳು. ಹಾಗಿದ್ದಲ್ಲಿ ನನ್ನ ಅತ್ತೆ ಮಾವಂದಿರ ಅಂಧಕಾರವನ್ನು ತೊಲಗಿಸಿ ಅವರ ದೃಷ್ಟಿ ಹಿಂದಿರುಗಿಸಬೇಕು. ಅವರ ಕಳೆದು ಹೋಗಿರುವ ರಾಜ್ಯಭಾರ ಹಿಂದಿರುಗಿಸಬೇಕು. ಹಾಗೆ ಆಗಲಿ. ಆದರೆ ನೀನು ಮಾತ್ರ ಇಲ್ಲಿಂದ ಹೋಗು. ಯಮರಾಜ, ನಾನು ಹೋಗುವುದಾದರೆ ಪತಿಯೊಂದಿಗೆ ಮಾತ್ರ. ಇಲ್ಲವಾದಲ್ಲಿ ನನ್ನ ಪ್ರಾಣವನ್ನು ತೆಗೆದುಹಾಕು. ಇಲ್ಲ ಸಾವಿತ್ರಿ, ಇಲ್ಲ. ನಿನಗೆ ಬೇಕಾದರೆ ಬೇರೇನಾದರೂ ಕೇಳು. ನನಗೆ ಸಂತಾನ ಭಾಗ್ಯವಿಲ್ಲ, ಅದರ ಪ್ರಾಪ್ತಿಯಾಗಬೇಕು ಯಮರಾಜ. ತಥಾಸ್ತು, ಹಾಗೆ ಆಗಲಿ. ಯಮರಾಜ, ನೀವೇ ಹೇಳಿದಂತೆ ನನಗೆ ಸಂತಾನ ಪ್ರಾಪ್ತಿಯಾಗಬೇಕಿರಲು ನನ್ನ ಪತಿ ಜೀವಿತರಾಗಬೇಕು. ಅವರ ಪ್ರಾಣ ಹಿಂತಿರುಗಿ ಬರಬೇಕು. ಎಂಥ ಸಂಕಟದಲ್ಲಿ ನನ್ನನ್ನು ಸಿಲುಕಿಸಿ ಹಾಕಿಬಿಟ್ಟೆ ಸಾವಿತ್ರಿ. ಯಮ ಹೇಗೆ ಬಗೆಹರಿಸಲಿ ಈ ಸಮಸ್ಯೆಯನ್ನು? ಈ ಮಹಿಳೆ ಕೇವಲ ಪತಿವ್ರತೆಯಲ್ಲ, ಭಯಂಕರ ಚಾಣಾಕ್ಷ ಹೆಂಗಸು. ಚಿತ್ರಗುಪ್ತ, ಇನ್ನು ಸ್ವಲ್ಪ ಹೊತ್ತು ಈ ಮಹಿಳೆ ಇಲ್ಲೇ ನಿಂತರೆ ಈ ಯಮಪುರಿಯನ್ನೇ ಹರಾಜು ಹಾಕುತ್ತಾಳೆ. ಓಂಪುರಿ ಅಲ್ಲ ಮಾರಾಯ, ಯಮಪುರಿ. ಪಾನಿಪುರಿ. ಡೋಂಟ್ ಬಿ ಸಿಲ್ಲಿ. ಚಿತ್ರಗುಪ್ತ, ನಿನ್ನ ಈ ಸಹಾಯಕನ ಕಿವಿಯ ಶಸ್ತ್ರಚಿಕಿತ್ಸೆಯ ತುರ್ತು ಅಗತ್ಯವಿದೆ. ಸಾವಿತ್ರಿ, ಪತಿವ್ರತ ನಾರಿ ಎಂದು ಸಾಬೀತುಪಡಿಸಿರುವೆ. ಸತ್ಯವಂತನಾದ ನಿನ್ನ ಪತಿಯ ಪ್ರಾಣವನ್ನು ಹಿಂದಿರುಗಿಸುವೆ. ಹೋಗು. ಪತಿಯ ಪ್ರಾಣದೊಂದಿಗೆ ನಿನ್ನ ಅತ್ತೆ ಮಾವಂದಿರ ದೃಷ್ಟಿ ಹಾಗೂ ರಾಜ್ಯಭಾರವನ್ನು ನಿನಗೆ ಹಿಂದಿರುಗಿಸುವೆ. ಹೋಗು, ನಿಮಗೆಲ್ಲ ಒಳ್ಳೆಯದಾಗಲಿ. ಯಮರಾಜ, ಯಮಧರ್ಮರಾಜ, ಏನು ಚಿಂತಾಕ್ರಾಂತರಾಗಿರುವುದಲ್ಲ? ಹೌದು ಚಿತ್ರಗುಪ್ತ, ನಿನ್ನೆ ನೀನು ಹೇಳಿದ ಅಂಕಿ ಅಂಶಗಳು ಮನಮುಟ್ಟುವಂತಾಗಿದೆ. ಕೋವಿಡ್ ಎಂಬ ಮಹಾಮಾರಿ ವಿಶ್ವದಾದ್ಯಂತ ವ್ಯಾಪಿಸಿದೆ. ಸ್ವರ್ಗ ಹಾಗೂ ನರಕ ವಿಭಾಗಗಳಲ್ಲಿ ಮಾನವರ ಸಂಖ್ಯೆ ಭರ್ತಿಯಾಗಿದೆ. ಶಾಖವಿಲ್ಲ. ಅಂಕಿಅಂಶಗಳ ಪ್ರಕಾರ ಇನ್ನು ಸ್ವಲ್ಪ ದಿನದಲ್ಲಿ ಬದಲಾವಣೆ ಕಾಣದಿದ್ದಲ್ಲಿ ಅನಾಹುತ ಕಾಣಿದೆ. ಚಿಂತಿಸಬೇಡಿ ಯಮರಾಜ. ಶುಂಕರರೇ, ಸ್ವರ್ಗ ವಿಭಾಗದಲ್ಲಿರುವ ಧನ್ವಂತರಿ ದೃಷ್ಟಿಗಳನ್ನು ಕರೆದುಕೊಂಡು ನಿಮ್ಮ ಮೇಲೆ ಆಶ್ರಿತರಾಗಿದ್ದೇವೆ. ನಿಮ್ಮ ಈ ಆಯುರ್ವೇದ ಜ್ಞಾನದಿಂದ ಮನುಕುಲದ ಕಲ್ಯಾಣಕ್ಕೆ ಸಹಾಯವಾಗಬೇಕಾಗಿದೆ. ಚಿಂತಿಸಬೇಡಿ ಯಮರಾಜ. ಮನುಷ್ಯನ ಪಾಪ ಕರ್ಮಗಳಿಂದ ಸಹನಾಶಕ್ತಿ, ಇಚ್ಛಾಶಕ್ತಿ ಹಾಗೂ ರೋಗ ಪ್ರತಿರೋಧಕ ಶಕ್ತಿ ನಶಿಸಿ ಹೋಗಿದೆ. ಸ್ವಲ್ಪ ಸಮಯ ಕೊಡು. ಇದಕ್ಕೆ ಗಿಡಮೂಲಿಕೆಗಳಿಂದ ಮದ್ದನ್ನು ಅನ್ವೇಷಿಸಿ ಮಾನವ ರೂಪದಲ್ಲಿ ಭೂಲೋಕಕ್ಕೆ ಪ್ರವೇಶಿಸಿ ಪ್ರಖ್ಯಾತ ಮದ್ದು ತಯಾರಿಕಾ ತಂಡದಲ್ಲಿದ್ದು ವಿಫಲ, ಅಶ್ವಗಂಧ, ತುಳಸಿ ದಳದ ತತ್ವಗಳನ್ನು ಬಳಸಿ ಪ್ರತಿರೋಧಕ ತತ್ವವನ್ನು ಕಂಡುಹಿಡಿಯಿತು. ಶಕ್ತಿಗಳನ್ನೆಲ್ಲ ಸೇರಿಸಿ ಲಸಿಕೆಯನ್ನು ತಯಾರಿಸುವೆ.
ಫೈಜರ್ ಮತ್ತು ಅಸ್ಟ್ರಜನಕ. ಫೈಜರ್ 10 ಮಾರಾಯ. ಫೈಜರ್ ಬೊಕ್ಕ ಅಸ್ಟ್ರಜನಕ 10 ಅವು ಆಸ್ಟ್ರಜೆನಿಕ್ ಗೊತ್ತಾಣ. ತಾನು ಒಂಚೂರಾಂಡ ಕೆಮಿಕಲ್ ಜನಿಕ್ ಸರಿಯಾದ ತೆರಿಯೋನು ಅರ್ಧಾದ ಬಂದೇ ಬಂದು ಚಿತ್ರಗುಪ್ತ, ಈ ಕೋವಿಡ್ ಎಂಬ ಮಹಾಮಾರಿ ಬಹಳ ಮಟ್ಟಿಗಂತೂ ನಿಯಂತ್ರಣಕ್ಕೆ ಬಂದಿತು. ಆದರೆ ಅದರ ಬಳಿಕ ಇತ್ತೀಚೆಗಂತೂ ಸ್ವರ್ಗ ನರಕದ ಖಾಲಿ ಉಳಿದಿರುವ ಜಾಗದಲ್ಲಿ ತುಂಬಾ ಅಸಮತೋಲನ ಕಂಡುಬರುತ್ತಿದೆ. ಹೌದು ಯಮರಾಜ, ಯಮಪುರಿಯ ನರಕದ ವಿಭಾಗದ ಜಾಗವು ಮಾನವರ ಸಂಖ್ಯೆಯಿಂದ ತುಂಬಿ ತುಳುಕುತ್ತಿದೆ. ಹೌದು, ಸ್ವರ್ಗ ವಿಭಾಗದ ಜಾಗವು ಖಾಲಿಯಾಗುತ್ತಿದೆ. ಮಾನವರು ಯಾರೂ ಸ್ವರ್ಗಕ್ಕೆ ಹೋಗುವ ಆಲೋಚನೆಯೇ ಮಾಡುತ್ತಿಲ್ಲ. ನೋಡಲಿ ಮತ್ತೊಂದು ಸ್ಯಾಂಪಲ್. ಯಮರಾಜರೇ, ಇವನು ಪಾನಮತ್ತನಾಗಿ ಶರವೇಗದಲ್ಲಿ ಬೈಕ್ ಚಲಾಯಿಸಿ ರಸ್ತೆ ಅಪಘಾತದಲ್ಲಿ ತೀರಿಕೊಂಡಿದ್ದಾನೆ. ನಿನಗೆ ಶರವೇಗದಲ್ಲಿ ಭಾರತದಲ್ಲಿ ಅನುಮತಿ ಯಾವ ಕೊಟ್ಟಿರುವುದು? ಯಮರಾಜ, ತಪ್ಪಾಯಿತು. ಯೌವನದ ಮನದಲ್ಲಿ ಜೀವಕ್ಕೇನೂ ಅಪಾಯವಿಲ್ಲ ಎಂಬ ಸೊಕ್ಕು ಮತ್ತು ತಪ್ಪು ಕಲ್ಪನೆ, ಅದರ ಮೇಲೆ ಕೂಳೂರು ಬ್ರಿಡ್ಜಿನಲ್ಲಿ ಸೃಷ್ಟಿಯಾದ ನೈಸರ್ಗಿಕ ಸುಂದರ ಗುಂಡಿಗಳ ಮೇಲೆ ಕರ್ಕಸ್ ಮಾಡಿ ಉಂಟಾದ ಅತಿಯಾದ ಆತ್ಮವಿಶ್ವಾಸ ಜೀವಕ್ಕೆ ಕುತ್ತಾಯಿತು. ಈ ಪಾಪಿಯನ್ನು ನರಕದ ಕುಂಭಕ್ಕೆ ತಳ್ಳಿ ಇಂಥ ಭಯಾನಕ ಸಾಹಸಕ್ಕೆ ಇಳಿಯುವ ಮೊದಲು ಮನೆಯಲ್ಲಿರುವ ಪರಿವಾರದವರ ಯೋಜನೆಯಾದರೂ ಮಾಡಬೇಕು. ಕವಚವನ್ನು ಹಾಕಿರಲಿಲ್ಲ ಮೂರ್ಖ. ಈ ಊರಿನ ರಸ್ತೆಗಳೆಲ್ಲ ಹೊಂಡಗಳಿಂದ ಆದರೆ ಇತ್ತೀಚಿನ ಮಾರಾಟದ ವರದಿಗಳ ಪ್ರಕಾರ ಬಜಾಜ್ ಮತ್ತು ಟಿವಿಎಸ್ ಬೈಕುಗಳ ಮಾರಾಟವೇ ಜಾಸ್ತಿ. ಮೂರ್ಖ, ನಾನು ಹೊಂಡಗಳ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ಹೊಂಡಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮಂಡೆಗೆ ಏಟಾಗದ ಹಾಗೆ ಕವಚಧಾರಿ ಟೊಪ್ಪಿಗಳು ಅಂದರೆ ಹೆಲ್ಮೆಟ್ಗಳು ಬಂದಿದೆ. ಅದನ್ನು ಧರಿಸಿದರೆ ಚಾಲಕರಿಗೆ ಕೈಗೆ, ಕಾಲಿಗೆ, ಕಡೆ ಪಕ್ಷ ಕುಂಡೆಗೆ ಏಟಾಗಬಹುದು. ಆದರೆ ತಲೆಗೆ ಮಾತ್ರ ಏಟಾಗಿ ಯಮಲೋಕ ತಲುಪುವುದನ್ನು ಅದು ತಡೆಯುತ್ತದೆ. ಹಾಕಬೇಕು ಹೆಲ್ಮೆಟ್, ಇಲ್ಲವಾದಲ್ಲಿ ನೀವು ಆಗುತ್ತೀರಿ ಹೆಲ್ಮೇಟ್. ರಸ್ತೆ ಅಪಘಾತ ತಪ್ಪಿಸಲು ಅತಿ ವೇಗಕ್ಕೆ ಹಾಕಿ ಕಡಿವಾಣ. ಅವು ಕೊಡಪಾನ ಅತ್ತಿಯ ಕೆಪ್ಪ, ಅವು ಕಡಿವಾಣ ಒಂತ ಪಂಪಿನ ಸರಿ ಕಕ್ಕಾದ ಕೇನು ಮಾರ ನಿನ್ನನ್ನು ಸರಿ ಮಾಡ್ಕೊಂಡೆ ಎನ್ನ ಜೀವ ಲಗಾಡಿಬೋದು. ಯಮರಾಜ ಈತ ಊರಿನ ದೊಡ್ಡ ರೌಡಿ. ಊರಿನಲ್ಲಿ ಅನೇಕ ದರೋಡೆ ಕೊಲೆಗಳ ಹಿಂದೆ ಈತನ ಕೈವಾಡವಿದೆ. ಕೊನೆಗೂ ಗುಂಪು ಗಲಭೆಯಲ್ಲಿ ಇವರನ್ನೇ ಸ್ಕೆಚ್ ಹಾಕಿ ಕೊಲೆ ಮಾಡಲಾಗಿದೆ. ಈತ ಮಹಾ ಕೊಲೆಗಾರ. ಬಳೆಗಾರ ನೋಡುವ, ಯಾವುದೆಲ್ಲ ಕೈಲಿದು ಬಳೆ ಉಂಟು ನೋಡುವ, ಯಾವುದೆಲ್ಲ ಕನ್ನಡಿದು ಬಳೆ ಉಂಟು ನೋಡುವ. ಕೆಂಪ ಅವು ಬಲೆಗಾರ, ಅತ್ತುಮಾನ ಕೊಲೆಗಾರ ಮಂಡ್ಯ ಸಮಾಧಾನ ಮಾತ ಒಂದ ಪಂಪಿನೇನು ಸರಿ ಕಟ್ಟಕ್ಕೇನು ಕೂಡ ಐತೆ ರೀತಿಯ ಡ್ಯಾನ್ಸ್ ಬೇರೆ. ಎಂತದು ಮಾರ ನಿನ್ನತ್ತಾವು ಏನನ್ ಗುಡ್ಲೆಯ ಓ ನಾಯಿ. ಎಂಥದ್ದು ಮಾರ
ಕಾಂತಾರ ನೋಡಿ ಡೈರೆಕ್ಟ್ ಬಂದ ಹಾಗೆ ಕಾಣ್ತಾ ಇದೆ. ನೋಡು, ಪಾಪ ಕರ್ಮಗಳಿಂದ ನಿನ್ನ ಜೀವದ ಖಾತೆ ತುಂಬಿ ಹೋಗಿದೆ. ಸ್ವಲ್ಪ ಧರ್ಮ ಕಾರ್ಯಗಳಿಂದ ನಿನ್ನ ಈ ಅಚಾತುರ್ಯವನ್ನು ಸರಿದೂಗಿಸಬಹುದು. ನರಕದಲ್ಲಿ ಜಾಗದ ಅಭಾವದಿಂದ ಡಿಸ್ಕೌಂಟ್ ಸೇಲ್ ನಡೀತಾ ಇದೆ. ಬಡವರಿಗೆ ಸಹಾಯ, ರಕ್ತದಾನ, ಸಮಾಜ ಸೇವೆಗಳಿಂದ ನಿನ್ನ ಪಾಪ ಕರ್ಮಗಳ ಕರ್ಮಕಾಂಡಗಳನ್ನು ಸ್ವಲ್ಪ ಮಟ್ಟಿಗಾದರೂ ಸರಿಪಡಿಸಬಹುದು. ನಿಮ್ಮ ಈ ಸಲಹೆಗಳನ್ನು ಜೇಬಲ್ಲಿರಿ ಮಾರೆ. ಯಾವುದೋ 3ನೇ ದರ್ಜೆ ನಾಟಕ ಕಂಪನಿಯಿಂದ ಹೊರದರ್ಜೆಯ ಪಾತ್ರಧಾರಿಗಳ ಹಾಗೆ ಕಾಣುತ್ತೀರಿ. ಸಮಯ ಹಾಳು ಮಾಡ್ಕೊಳ್ತೀನಿ. ಈಗದ ಉದಾಹರಣವಾಗಿ ಕಾಣುವುದಿಲ್ಲ. ಗುಡ್ಲೆ ಮಾರೆ, ಈ ದಾನ ಪೊಲೀಸ್ ಲೆಕ್ಕ ಮನ್ಕೊಂಡಿಸ್ತಾವು. ಚಿತ್ರಗುಪ್ತ ಮನುಷ್ಯರಿಗೆ ಸಾಲು ಮಾಡಿದ ಪಾಪಕರ್ಮಗಳ ಪಶ್ಚಾತ್ತಾಪಗಳ ಅವಕಾಶ ಕಲ್ಪಿಸಿಕೊಂಡರೂ ಯಾರು ಸ್ವೀಕರಿಸಲು ತಯಾರಿಲ್ಲ. ನರಕ ಲೋಕದ ಸ್ಥಳಾವಕಾಶ ವಿಸ್ತರಿಸಲು ಇದೇ ಸೂಕ್ತ ಕಾಲ. ಶಾಂತರಾಗಿ ಯಮರಾಜ, ಭೂಲೋಕದಲ್ಲಿ ಎಷ್ಟು ಕೆಟ್ಟ ಕರ್ಮಗಳು ಇದೆಯೋ ಹಾಗೆಯೇ ಮನುಕುಲದ ಉದ್ಧಾರಕ್ಕಾಗಿ ಅನೇಕ ಸಾಧಕರು, ನಾಯಕರು, ಯೋಗಿಗಳು ತಮ್ಮ ಕೊಡುಗೆಗಳನ್ನು ನೀಡುತ್ತಲೇ ಇದ್ದಾರೆ. ನಡೆಯಿರಿ, ಭೂಲೋಕದ ಕಡೆಗೆ ನಿಮಗೆ ಕೆಲವು ಬೆಳವಣಿಗೆಗಳನ್ನು ತೋರಿಸುತ್ತೇನೆ. ಬಹಳ ಕಾಲಗಳ ಬಳಿಕ ಭೂಲೋಕದ ಕಡೆ ಸತ್ಯಲೀನವಾಗಿ ಹೋಗುತ್ತಿರುವುದು ಮಹತ್ತರ ಬದಲಾವಣೆಗಳು ಕಾಣುತ್ತಿವೆಯಲ್ಲ. ಹೌದು ಯಮರಾಜ, ಭೂಲೋಕದಲ್ಲಿ ಮಾನವರ ಜೀವನದಲ್ಲಿ ಅನೇಕ ಬದಲಾವಣೆಯಾಗುತ್ತಿದೆ. ವಿಶ್ವ ಅಭಿವೃದ್ಧಿಯಾಗುತ್ತಿದ್ದಂತೆ ಹವಾಮಾನ ವೈಪರೀತ್ಯ, ಕಲುಷಿತ ವಾತಾವರಣದಂಥ ಸಮಸ್ಯೆಗಳೂ ತಲೆದೋರುತ್ತಿವೆ. ವಿಶ್ವ ನಾಯಕರೆಲ್ಲರೂ ಒಗ್ಗೂಡಿ ಇದನ್ನು ಬಗೆಹರಿಸಲು ಕಟ್ಟುನಿಟ್ಟಿನಲ್ಲಿ ಭಾಗಿಯಾಗಿದ್ದಾರೆ. ವಾಯುಮಾಲಿನ್ಯ ನಿಯಂತ್ರಣ, ಮುಂದುವರಿದ ವಿಜ್ಞಾನದಿಂದ ಸೌರಶಕ್ತಿ, ಜಲಶಕ್ತಿಯಿಂದ ನೈಸರ್ಗಿಕ ಇಂಧನಗಳಿಂದ ಇದನ್ನು ಹತೋಟಿಯಲ್ಲಿಡಲು ಪ್ರಯತ್ನಗಳು ಸಾಗುತ್ತಿವೆ. ಅಲ್ಲಿ ನೋಡಿ, ಪಂಡಿತ್ ಶ್ರೀಶಂಕರ್ ಸ್ವಾಮೀಜಿಗಳು ಮನುಷ್ಯನಲ್ಲಿ ಆಧ್ಯಾತ್ಮಕತೆ, ಮಾನವ ಮೌಲ್ಯಗಳ ವೃದ್ಧಿಯಲ್ಲಿ ಇವರಂತ ಅನೇಕ ಆಧ್ಯಾತ್ಮಿಕ ಗುರುಗಳು ಮಾಡಿದ ಸಾಧನೆ ಸರಾಹನೀಯ. ಇಂಥ ಅನೇಕ ಸಾಧಕರು ಮಾನವ ಕುಲದ ಬೆಳವಣಿಗೆಯಲ್ಲಿ ಮಹತ್ತರ ಸಾಧನೆಗೈದಿದ್ದಾರೆ. ಅಲ್ಲಿ ನೋಡಿ, ಸಾಲುಮರದ ತಿಮ್ಮಕ್ಕ ತನ್ನ ಇಷ್ಟು ಇಳಿವಯಸ್ಸಿನಲ್ಲೂ 8,000 ಮರ, 385 ಆಲದ ಮರಗಳನ್ನು ನೆಟ್ಟು ಮನುಕುಲಕ್ಕೆ ಶುದ್ಧ ಪರಿಸರವನ್ನು ಬಿಟ್ಟುಕೊಡಬೇಕೆಂಬ ಛಲವಾಗಿ, ಮನುಕುಲದ ಉದ್ಧಾರಕ್ಕಾಗಿ ನಿಸ್ವಾರ್ಥ ಮನೋಭಾವದ ಧ್ಯೇಯವುಳ್ಳ ರೋಟರಿ ಎಂಬ ಸಂಸ್ಥೆ ಮತ್ತು ಅದರ ಸದಸ್ಯರು ಇಂಥ ಅನೇಕ ಕೆಲವಾಗಿ ಹೋರಾಟಗಾರರು ಇನ್ನು ಭೂಲೋಕದಲ್ಲಿ ಇರುವಾಗ, ಮನುಕುಲ ಸೇವೆಗಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟಿರುವಾಗ ಅತಿಯಾದ ಆಲೋಚನೆ ನಿಮಗೆ ಸಲ್ಲದ್ದು. ಸರಿಯಾಗಿ ಹೇಳಿದೆ. ನಮ್ಮ ಕೆಲಸವನ್ನು ನಾವು ಮಾಡೋಣ. ಮಾನವ ಧರ್ಮ ಕಾರ್ಯಗಳನ್ನು ಕೈಗೆತ್ತಿಕೊಂಡರೆ ಸ್ವರ್ಗ, ಪಾಪಕರ್ಮಗಳನ್ನು ಮಾಡಿದರೆ ನರಕ. ಇದು ಅವರಿಗೆ ಮನವರಿಕೆಯಾಗಬೇಕು. ಮಾಡು ಮನಸ, ನೀ ದಿವಸ